ಯಾಕಪ್ಪ ಅಂತಂದ್ರ ಕೂಡಿರ್ತಕ್ಕಂತ ದೈವದವ್ರಿಗೆ ಒಂದು ವಿನಂತಿ ಮಾತೈತಿ. ಏನಾದ್ರು ಮಾತ ಎಲ್ಲ ನನ್ನ ಅಪ್ಪನ ಬಳಗರ ಚಿತ್ತಿಟ್ಟ ಕೇಳ್ರಿ, ಅವ್ವನ ಬಳಗರ ಚಿತ್ತಿಟ್ಟ ಕೇಳ್ರಿ. ಯಾಕಪ್ಪ ಅಂತಂದ್ರ ಈಗಾಗಲೇ ಬಂದ ಅಪ್ಪನ ಬಳಗದವ್ರು ಬಂದ ಅವ್ರಿಗೆ ನೀವು ಪ್ರಶ್ನೆ ಹಾಕ್ರಿ, ನಿಮಗ ಅವ್ರ ಪ್ರಶ್ನೆ ಹಾಕ್ಲಿ ಅಂತ ಹೇಳಿ ಹೋದ್ರು. ನಂದು ವಿನಂತಿ ಏನಪ್ಪಾ ಅಂತಂದ್ರ ಈಗಾಗಲೇ ಅವರಿಗೆ ನಮ್ಮ ಕೈಲ ಪ್ರಶ್ನೆ ಹಾಕಿಸಿ ಪ್ರಶ್ನೆದ ಕದನ ಹಚ್ಚಿ ಕೊಡ್ತಾರ, ಹೌದಿಲ್ಲ? ನಮ್ದು ವಿನಂತಿ ಮಾತು ಏನಪ್ಪಾ ಅಂತಂದ್ರೆ ಈಗ ಅವರಿಗೆ ಪ್ರಶ್ನೆ ಕೇಳಿದ್ವಿ. ಈಗ ಕೂಡಿರ್ತಕ್ಕಂತ ಅಪ್ಪನ ಬಳಗಕ್ಕ ನನ್ನ ಕಡೆ ಒಂದು ಪ್ರಶ್ನೆ ಐತಿ. ಏನ್ ಕೇಳ್ಬೇಕಂತೀರವ? ಅವ್ರ ದೊಡ್ಡ ಶಾಣ್ಯರ ನೀವು 3 ಪದ ಹಾಡಿ. ಅದಕ್ಕೆ ಮಲ್ಲೋಣ್ಣ ದೈವ ಅಂದ್ರ ದೇವ್ರಿದ್ದಂಗ, ಹಾಡೋರಿಬ್ರು ದೈವದ ಮಕ್ಕಳಿದ್ದಂಗ. ಅದಕ್ಕ ಅಪ್ಪನ ಬಳಗಕ್ಕೂ ಒಂದು ಪ್ರಶ್ನೆ ಐತಿ, ಪ್ರಶ್ನೆ ಕೇಳ್ತೀನಿ. ಏನ್ ಕೇಳ್ಬೇಕಂತೀರಿ? ಕೈ ಎತ್ತಿ ಹೇಳ್ಬೇಕು ಅಪ್ಪನ ಬಳಗದವ್ರು ಮತ್ತೆ ಉತ್ತರ ಹೇಳ್ತಾರೆ ಕೈ ಎತ್ತಾರ. ಅದಕ್ಕ ಮಲ್ಲಣ್ಣ ಆ ಪ್ರಶ್ನೆ ಏನಪ್ಪಾ ಅಂತಂದ್ರ ಅಪ್ಪನ ಬಳಗಕ್ಕ ಇಲ್ಲಿ ಆದಿಶಕ್ತಿ ಲಕ್ಕಮ್ಮ ದೇವಿ ಜಾತ್ರೆ ಐತಿ. ಮೊನ್ನೆ ನಾಗರ ಪಂಚಮಿನೂ ಆಗಿ ಹೋಯ್ತು, ಮುಂದೆ ಮಾನವಿ ಬಂತು. ಅವಾಗ ಏನಾಯ್ತಪ್ಪ ಅಂತಂದ್ರ ಮುಂದೆ ಮಾನವಿನೂ ಬಂತು. ಅಣ್ಣನ ಬಳಗದವ್ರ ಅಪ್ಪನ ಬಳಗದವ್ರ ಏನೋ ಕುಂತಿರಲ್ಲ, ಆ 8 ಮಂದಿ ಲಕ್ಕಮ್ಮ ದೇವಿ ಜಾತ್ರೆಗೆ ನಾಗರ ಪಂಚಮಿಗೆ ತವರ ಮನೆಗೆ ಹೆಣ್ಣು ಮಕ್ಕಳು ತಂಗಿದೇರನ್ನ ಕರ್ಕೊಂಡು ಬಂದಿ. ನಾನು ಅಣ್ಣದೇರು ಒಬ್ಬರೇ ಇದ್ರೆ ಕೈ ಎತ್ತರಿ ನೋಡುನು. ಅಲ್ಲಿ ಒಂದು ಕೈ ಬಂತು ಮ್ಯಾಗ, ಒಂದು 200 ಮಂದಿ ಕೂಡ್ಯಲ್ಲ, ಒಂದು 400 ಕೈಯರ ಮ್ಯಾಲ ಬರ್ತಾವ ಅಂತ ನಾ ಮಾಡಿದ್ದೆ. ಅದಕ್ಕ 2 ಕೈ ಮ್ಯಾಲ ಬಂದು 2 ಕೈ ಮ್ಯಾಲ ಒಂದು ಮಲ್ಲಮ್ಮ 400 ತಲೆ ಕೂಡ್ಯಾವಪ್ಪ ಅಂತಂದ್ರ 800 ಕೈ ಮ್ಯಾಲ ಬರ್ಬೇಕಾಗಿತ್ತು ಮಲ್ಲಣ್ಣ. ಆದ್ರೆ ಒಬ್ಬರ ಕೈ ಮ್ಯಾಲ ಬರಲಿಲ್ಲ. ಇಟ್ಟ ತಂಗಿಗಳಲ್ಲಿ ಇದ್ದಿದ್ದ ಪ್ರೀತಿ ನಿಮಗ ಅನ್ನಗಳಿಗೆ. ಅದಕ್ಕ ನಿಮ್ಮನ್ನು ನೋಡೋಣ ಒಂದು ದೃಷ್ಟಾಂತ ನೆನಪಿಗೆ ಬರ್ಲಾತೈತಿ. ನಮ್ಮ ಅಪ್ಪನ ಬಳಗದವ್ರು ಒಂದ್ ಸ್ವಲ್ಪ ಚಿತ್ತಿಟ್ಟ ಕೇಳ್ರಿ. ಯಾಕಪ್ಪ ಅಂತಂದ್ರ ಒಂದು ಊರ ಒಳಗೆ ಇಬ್ಬರು ಅಣ್ಣ ತಂಗಿ ಇದ್ರ ಮಲ್ಲಣ್ಣ. ಅಣ್ಣ ತಂಗಿ ಇದ್ರು. 5 ನಿಮಿಷದ ಮಾತೈತಿ. ಆ ಇಬ್ಬರು ಅಣ್ಣ ತಂಗಿ ಇದ್ರು. ತಾಯಿ ತಂದೆ ಸಣ್ಣವರಿದ್ದಾಗ ತೀರಿ ಹೋಗಿದ್ರು. ತಾಯಿ ತಂದೆ ಸಣ್ಣವರಿದ್ದಾಗ ತೀರಿ ಹೋದ ಬಳಕ ಅಣ್ಣ ಇದ್ದವ ತಂಗಿಗೆ ಉಣಿಸಿ ತಿನಿಸಿ ಆಡಿಸಿ ಬಟ್ಟಿದ್ದಕ್ಕಿನ ಬೆಟ್ಟ ಮಾಡಿದ. 18 ವರ್ಷ ತುಂಬಿದ ಮ್ಯಾಲ ಚಲೋ ಮನಿ ನೋಡಿ ಕೆಲ್ಸಿದ್ರ ಮದ್ವಿ ಮಾಡಿ ಕೊಟ್ಟ. ಮದ್ವಿ ಒಳಗ ಸುರಿಗೆ ಸ್ವಾಮನ ಏನೂ ಕಮ್ಮಿ ಇರ್ಲಿಲ್ಲ. ಸಾಲ ಸೂಲ ಮಾಡಿ ತಂಗಿನ ಚಲೋ ಮನಿ ನೋಡಿ ಮದ್ವಿ ಮಾಡಿ ಕೊಟ್ಟ. ಆ ಹೆಣ್ಣು ಮಗಳ ಉಡೇಕಿ ಸಾಮಾನು ಹಾಕೊಂಡು ಗಂಡನ ಮನೆಗೆ ಹೋಗುವಂತಾಗ ಅಣ್ಣಗ ಒಂದು ಮಾತು ಹೇಳ್ತಾಳ. ಏನ್ ಹೇಳ್ತಾಳ್ರಿಪ್ಪ? ಎಲ್ಲ ತಾಯಿ ತಂದೆ ತೀರಿ ಹೋಗ್ಯಾರ, ಪರದೇಶ ಮಕ್ಕಳದೇವಿ ನಾವು. ಕರೆ ತಾಯಿನೂ ನೀನು ತಂದಿನೂ ನೀನು ನನಗ ದಿಕ್ಕಿಲ್ಲ. ವರ್ಷ ತವ್ರ ಮನಿ ಜಾತ್ರೆಗೆ ಕರ್ಕೊಂಡು ಬರುದು ಕಳ್ಸುದು ಮಾಡು. ಜೀವ ಇರುತ್ತ ನನ್ನ ಮರಿಬೇಡಿ ಎಲ್ಲ ಅಂತೇಳಿ ಹೆಣ್ಣು ಮಗಳ ಕಣ್ ತುಂಬ ನೀರು ತೆಗೆದು ಉಡೇಕಿ ಸಾಮಾನು ಹಾಕೊಂಡು ಹೊಸ್ಲ ದಾಟಿ ಹೋದಳು ಮಲ್ಲಣ್ಣ. ಹೋದಳು. ಹಂಗಿದ್ದವ ವರ್ಷ ತಂಗಿನ ತವ್ರ ಮನಿ ಜಾತ್ರೆಗೆ ಲಕ್ಕಮ್ಮ ದೇವಿ ಜಾತ್ರೆಗೆ ಕರ್ಕೊಂಡು ಬರುದು, ನಾಗರ ಪಂಚಮಿಗೆ ಕರ್ಕೊಂಡು ಬರುದು ಕಳ್ಸುದು ಹೀಗೆ ಒಂದು 2-3 ವರ್ಷ ಮಾಡಿದ ಮಲ್ಲಣ್ಣ. ಆ ಒಂದು 2-3 ವರ್ಷ ಮಾಡಿದ ಬಳಕ ಏನಾಯ್ತಪ್ಪ ಅಂತಂದ್ರ ಅಣ್ಣನ ಲಗ್ನ ಆದ. ಅಣ್ಣನ ಹೆಂಡ್ರ ಮನೆಗೆ ಬಂದ್ರು ಮಲ್ಲಣ್ಣ.